1963 ಮೇ 21 ಈ ದಿನ ಒಂದು ಚಿತ್ರ ಬರುತ್ತೆ. ಅದರ ಹೆಸರು ಕುಲವಧು. ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ. ರಾಜ್‌ಕುಮಾರ್ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು. ಇವರ ಜೊತೆಗೆ ಲೀಲಾವತಿ ಅವರು ಆ್ಯಕ್ಟ್ ಮಾಡಿದ್ರು. ಇವರ ಈ ಸಿನಿಮಾದಲ್ಲಿ ಒಂದು ಹಾಡು ಬರುತ್ತೆ. ಆ ಹಾಡು ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ ಎಲ್ಲ ಕಡೆ ಪ್ಲೇ ಆಗುತ್ತೆ. ಅಂದರೆ ಈಗಲೂ ಕೂಡ ಆ ಹಾಡು ತುಂಬ ಜನಜನಿತ, ಜನರಿಗೆ ಇಷ್ಟ ಆಗುವಂಥದ್ದು. ಯುಗಾದಿ ಹಬ್ಬ ಅಂತ ಬಂದರೆ ಆ ಹಾಡು ಇರಲೇಬೇಕು ಅನ್ನುವಂಥದ್ದು. ಅಷ್ಟು ಹಬ್ಬಕ್ಕೆ ಇದು ಅವಿಭಾಜ್ಯ ಅಂಗ ಆಗಿರುವಂಥದ್ದು. 1963ರಿಂದ ಇಲ್ಲಿಯವರೆಗೂ ಆ ಹಾಡು ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ, ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಹೇಳೋದಾದರೆ ಜಿ ಕೆ ವೆಂಕಟೇಶ್ ಅವರು ಈ ಒಂದು ಹಾಡನ್ನು ಅಥವಾ ಈ ಚಿತ್ರಕ್ಕೆ ಸಂಗೀತ ಮಾಡಿರುವಂಥದ್ದು. ಈ ಒಂದು ಹಾಡನ್ನು ಎಸ್ ಜಾನಕಿ ಅವರು ಹಾಡಿರುವಂಥದ್ದು. ದ.ರಾ ಬೇಂದ್ರೆ ಅವರ ಸಾಹಿತ್ಯದ ಈ ಹಾಡು ಪ್ರತಿ ವರ್ಷ, ಪ್ರತಿ ಕ್ಷಣ ಅನ್ನೋಕ್ಕಿಂತ ಪ್ರತಿ ವರ್ಷ ಇಂದು ಹಾಡು ಪ್ಲೇ ಆಗೇ ಆಗುತ್ತೆ. ಸೊ, ಆಗ ಲೀಲಾವತಿ ಅಮ್ಮನವರು ಕಣ್ಮುಂದೆ ಬರ್ತಾರೆ, ನೆನಪಿಗೆ ಬರ್ತಾರೆ. ಅಷ್ಟು ಚೆನ್ನಾಗಿ, ಅಷ್ಟು ಸುಂದರವಾಗಿ ಈ ಒಂದು ಹಾಡಲ್ಲಿ ಅವರು ಕಾಣುತ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಸೊ, ಒಂದು ನನಗೆ ಪರ್ಸ್ನಲ್ ಕನೆಕ್ಷನ್ ಈ ಹಾಡು ಜೊತೆಗೆ ಏನಂತಂದರೆ, ಒಂದು ಹಬ್ಬಕ್ಕೆ ಪ್ರೋಗ್ರಾಮ್ ಅಂತ ಬಂದಾಗ ಈ ಹಾಡನ್ನು ಹುಡುಕೊಂಡು ಬಳಸ್ಕೋತಿದ್ವಿ. ಹಾಗೆಯೇ ಒಂದಿನ ಒಂದು ಅವಕಾಶ ಇತ್ತು. ಏನಂತಂದರೆ, ಈ ಹಾಡನ್ನು ಲೀಲಾವತಿ ಅಮ್ಮನವರು ಹಾಡ್ತಾರ ಅಥವಾ ಅವ್ರನ್ನ ಕೇಳಿದರೆ ಇದ್ರ ಬಗ್ಗೆ ಏನು ಹೇಳ್ಬೋದು ಅನ್ನುವಂಥ ಕುತೂಹಲ. ಸೊ, ಗಾಂಧಿನಗರಕ್ಕೆ ಹೋದಾಗ, ಅವರ ಕಚೇರಿಗೆ ಹೋದಾಗ ಲೀಲಾವತಿ ಅಮ್ಮನವರು ಮಾತಾಡಿ ಈ ಹಾಡನ್ನು ಹಾಡಿದರು. ಹಾಗೆಯೇ ಈ ಹಾಡಿನ ಬಗ್ಗೆ ಅವ್ರಿಗಿರುವಂಥ ಕುತೂಹಲ, ಪ್ರೀತಿ ಎಲ್ಲವನ್ನೂ ಹೇಳ್ಕೊಂಡ್ರು. ಸೊ, ಅದು ತುಂಬ ವಿಶೇಷ ಅಂಥೇಳಿ ನನಗೆ ಅನಿಸುತ್ತೆ. ಪ್ರತಿ ಯುಗಾದಿಗೂ ಕೂಡ ಅವರು ಈ ಒಂದು ಹಾಡಿನ ಮೂಲಕ ನನಗೆ ಪರ್ಸನಲಿ ನೆನಪಾಗ್ತಾರೆ. ಸೊ, ಲೀಲಾವತಿ ಅಮ್ಮನವರು ತುಂಬ ಪ್ರೀತಿ ತುಂಬಿದಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಸೊ, ಅವ್ರ ಮನೆಗೆ ಹೋದಾಗೂ ಕೂಡ ಅಲ್ಲಿ ಅವ್ರ ಮನೆಯಲ್ಲಿ ತುಂಬ ನಾಯಿಗಳಿತ್ತು. ಸೊ, ಶ್ವಾನ ಪ್ರೀತಿ ತುಂಬ ಇತ್ತು ಅನ್ನೋದನ್ನು ಅಲ್ಲಿ ನೋಡ್ಬೋದಾಗಿತ್ತು ನಾವು. ಹಾಗೆಯೇ ಗೋಡೆ ಮೇಲಿನ ಹಲ್ಲಿ ಏನಿದೆ ಅದನ್ನು ಕೂಡ ಅವರು ಮಾತಾಡಿಸ್ತಿದ್ರು. ಸೊ, ನಮ್ಮನೆ ಗೋಡೆ ಮೇಲಿನ ಹಲ್ಲಿ ಕೂಡ ನನ್ನ ಮಾತು ಕೇಳುತ್ತೆ ಅನ್ನುವಂಥದ್ದು. ಈ ಥರದ್ದು ಪ್ರೀತಿ ಅವ್ರಿಗೆ. ಹಾಗೆಯೇ ಅವರ ಮಗ ವಿನೋದ್ ರಾಜ್ ಅವರು ಹಾಡೋದು, ಡ್ಯಾನ್ಸ್ ಮಾಡೋದು ಅವ್ರಿಗೆ ತುಂಬ ಇಷ್ಟ ಆಗ್ತಿತ್ತು. ಸೊ, ಆ ಥರದ ವ್ಯಕ್ತಿತ್ವದ ಲೀಲಾವತಿ ಅಮ್ಮನವರು ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ ನೆನಪಾಗ್ತಾರೆ. ಹಾಗೆಯೇ ಅವರ ಹಾಡು ನೆನಪಾಗುತ್ತೆ. ಸೊ, ಈ ಯುಗಾದಿ ಕೂಡ ಅವರು ನೆನಪಾಗ್ತಾನೆ ಇರ್ತಾರೆ. ಯಾಕಂದರೆ ಆ ಥರದ ಹಾಡು, ಆ ಥರದ ಚಿತ್ರಗಳನ್ನು ಕೊಟ್ಟಂಥ ಲೀಲಾವತಿ ಅಮ್ಮನವರು ಈಗಿಲ್ಲ. ಆದರೆ ಅವರ ಹಾಡುಗಳು, ಅವರ ಸಿನಿಮಾಗಳು, ಅವರ ಮಾತುಗಳು, ಅವರ ಪ್ರೀತಿ ಎಲ್ಲರ ಜೊತೆಗೆ ಇರುವಂಥದ್ದು. ಸೊ, ಯುಗಾದಿ ಹಬ್ಬಕ್ಕೆ ಸಿಹಿ ಮತ್ತು ಕಹಿ ಅನ್ನೋ ಹಾಗೆ ಲೀಲಾವತಿ ಅಮ್ಮನವರ ಹಾಡು ನೆನಪಾಗುತ್ತೆ, ಅವರಿಲ್ಲ ಅನ್ನುವಂಥ ಬೇಜಾರು ಇರುತ್ತೆ. ಸೊ, ಎರಡೂ ಇರುವಂಥ ಈ ಒಂದು ವಿಶೇಷವಾದ ಯುಗಾದಿ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳು. ಒಳ್ಳೆಯದಾಗಲಿ. ಥ್ಯಾಂಕ್ ಯು.